ನಮಸ್ಕಾರ ವೀಕ್ಷಕರೇ, ನಾನು ಇವಾಗ ಕರ್ಕಾಟಕ ರಾಶಿ ಕ್ಯಾನ್ಸರ್ ಕರ್ಕಾಟಕ ರಾಶಿಯವರ ಮೇ 2025ನ ರೀಡಿಂಗ್ ಮಾಡ್ತೇನೆ. ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೇ ತಿಂಗಳಲ್ಲಿ ಏನಾಗುತ್ತೆ ಹಾಗೂ ಯಾವ ರೀತಿಯಾದ ಅಚೀವ್ಮೆಂಟ್ಸ್ ನಿಮ್ಮ ಲೈಫ್ನಲ್ಲಿ ನಡೆಯುತ್ತೆ, ಏನನ್ನು ಸಾಧಿಸ್ತೀರಾ, ಯಾವ ವಿಷಯವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಈ ಎಲ್ಲ ಕುರಿತಾಗೂ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಓಕೆ, ಸೊ ಲೆಟ್ ಸ್ಟಾರ್ಟ್. ಕ್ಯಾನ್ಸರ್ ಕರ್ಕಾಟಕ ರಾಶಿಯವರ ರೀಡಿಂಗ್ ಹೇಗಿರುತ್ತೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಈ ಎಲ್ಲ ವಿಷಯವಾಗೂ ನಾನು ನಿಮಗೆ ಹೇಳ್ತಾ ಬರ್ತೀನಿ. ನಿಮ್ಮ ಕರೆಂಟ್ ಎನರ್ಜಿ ಹೇಗಿದೆ ಹಾಗೂ ಮಂತ್ ಎನರ್ಜಿ ಮೇ ತಿಂಗಳ 2025 ಎನರ್ಜಿ ಹೇಗಿದೆ, ಅದಾದ ನಂತರ ಗೋಲ್ ಏನಿದೆ ಅಂದರೆ ಯಾವ ಒಂದು ಗುರಿಯನ್ನು ನೀವು ಅಚೀವ್ ಮಾಡ್ತೀರಾ, ಮತ್ತು ಏನಾದರೂ ಆಬ್ಸ್ಟಿಕಲ್ ಅಂತ ಇದೆಯಾ, ಯಾವ ಒಂದು ಮೇಜರ್ ಚೇಂಜ್ ಅಕಾಂಪ್ಲಿಷ್ಮೆಂಟ್ ನೀವು ಮಾಡ್ತೀರಾ ನಿಮ್ಮ ಲೈಫ್ನಲ್ಲಿ, ಏನನ್ನು ನೀವು ಆ್ಯಕ್ಚುಲಿ ಅವಾಯ್ಡ್ ಮಾಡಬೇಕಾಗತ್ತೆ ಮೇ ತಿಂಗಳಲ್ಲಿ, ಹಾಗೂ ಏನನ್ನು ಹೆಚ್ಚು ಮಾಡಬೇಕಾಗುತ್ತೆ, ಯಾವ ಒಂದು ಎನರ್ಜಿನ ನೀವು ಎಂಬ್ರೇಸ್ ಮಾಡಬೇಕಾಗುತ್ತೆ, ಯಾವ ಒಂದು ಕೆಲಸವನ್ನು ಜಾಸ್ತಿ ಮಾಡಬೇಕಾಗುತ್ತೆ, ಹಾಗೂ ಯಾವ ರೀತಿಯಾದ ಒಂದು ಸಪೋರ್ಟ್ನ ಪಡಿಬೇಕಾಗುತ್ತೆ, ಮತ್ತು ಯೂನಿವರ್ಸಿಂದ ಯಾವ ರೀತಿಯಾದ ಮೆಸೇಜ್ ನಿಮಗೆ ಬಂದಿದೆ. ಸೊ ದಿಸ್ ಈಸ್ ಅ ಸ್ಪೆಷಲ್ ಟ್ಯಾರೋ ಸ್ಪ್ರೆಡ್ ಮೇ ತಿಂಗಳಿಗೆ. ಸೊ ನೋಡೋಣ ನಿಮಗೇನು ಬಂದಿದೆ ಮೆಸೇಜ್ ಅಂತ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನಿಮ್ಮ ಕರೆಂಟ್ ಎನರ್ಜಿ ಕಿಂಗ್ ಆಫ್ ಪೆಂಟಿಕಲ್ಸ್ ಆಗಿದೆ. ಅಂದರೆ ನೀವು ಹ್ಯಾಪಿಯಾಗೇ ಇದ್ದೀರಾ, ಆ್ಯಕ್ಚುಲಿ ನೀವು ಕಂಟೆಂಟೆಡ್ ಆಗಿದ್ದೀರಾ, ನೀವು ಖುಷಿಯಾಗಿದ್ದೀರಾ, ನಿಮ್ಮ ಲೈಫ್ ಬಗ್ಗೆ ನಿಮಗೆ ಒಂದು ಎಂಜಾಯ್ಮೆಂಟ್, ಫೀಲ್ ಗುಡ್ ಫ್ಯಾಕ್ಟರ್ ಅಂತೀವಲ್ಲ ಅದಿದೆ. ಮತ್ತು ಹಣಕಾಸಿನ ವಿಷಯವಾಗೂ ನೀವು ಒಳ್ಳೆ ಬದಲಾವಣೆನ ಈಗಾಗಲೇ ನೋಡಿದ್ದೀರಾ. ಆ್ಯಕ್ಚುಲಿ ನೀವು ನಿಮ್ಮ ಎನರ್ಜಿ ವೈಸ್ ಅಂತ ನಾವು ಚೆಕ್ ಮಾಡೋಕ್ಕೆ ಹೋದರೆ ತುಂಬ ಚೆನ್ನಾಗಿದೆ. ಕಿಂಗ್ ಆಫ್ ಅರ್ತ್ ಬಂದಿದೆ. ಸೊ ಕಿಂಗ್ ಆಫ್ ಅರ್ತ್ ಬಂದಿದ ಮೇಲೆ ಏನರ್ಥ ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ಏನೇನು ಗುರಿಗಳನ್ನ ನೀವು ಸಾಧಿಸಬೇಕು, ಹೀಗಿರಬೇಕು ಹಾಗಿರಬೇಕು ಅಂತ ಯೋಚನೆ ಮಾಡಿದ್ರಿ, ಆ ಒಂದು ದಾರಿಯಲ್ಲೇ ಇದ್ದೀರಾ. ಆ ಒಂದು ಎನರ್ಜಿನ ನೀವು ಇನ್ನು ಪವರ್ಫುಲ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಮೇಲೆ ನೀವು ವರ್ಕ್ ಆನ್ ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ಇಂಪ್ರೂವ್ಮೆಂಟ್, ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತೀವಲ್ಲ, ಅದನ್ನ ನೀವು ಈಗಾಗಲೇ ಮಾಡ್ಕೊಂಡಿದ್ದೀರಾ. ವೆರಿ ನೈಸ್. ಮಂತ್ ಎನರ್ಜಿ, ಮೇ ಮಂತ್ ಎನರ್ಜಿ ಹೇಗಿರುತ್ತೆ ಅಂತ ಕೇಳಿದ್ರೆ ನಿಮಗೆ 6 ಆಫ್ ಸ್ಪೋರ್ಟ್ಸ್ ಬಂದಿದೆ. ಸೊ ಮೇ ಮಂತಿನಲ್ಲಿ ಹೀಲಿಂಗ್ ಇರುತ್ತೆ. ಹೀಲಿಂಗ್ ಅಂದರೆ ಮೇ ತಿಂಗಳು ಸ್ವಲ್ಪ ನಿಧಾನವಾಗೇ ಹೋಗುತ್ತೆ, ಯಾಕಂದರೆ ತುಂಬಾ ಹಾರ್ಡ್ ವರ್ಕಿಂಗ್ ಮಾಡಿದ್ದೀರಾ. ಇಷ್ಟು ತಿಂಗಳು ರಿಯಲಿ ವರ್ಕ್ ಹಾರ್ಡ್ ಮಾಡಿದ್ದೀರಾ. ಸೊ ಮೇ ತಿಂಗಳಲ್ಲಿ ಹೇಗಿರಬೇಕು ಅಂದರೆ ನೀವು ಸ್ವಲ್ಪ ನಿಮ್ಮ ಮೇಲೆ ನೀವು ಸಾಫ್ಟ್ ಆಗಿರಿ, ನಿಮಗೆ ನೀವು ಟೈಮ್ ಕೊಡಿ, ಎಲ್ಲ ನಿಧಾನ ಸ್ಥಿತಿಲೇ ಹೋಗಲಿ, ಪರವಾಗಿಲ್ಲ. ಏಕೆಂದರೆ ಟೈಮ್ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಟೈಮ್ ಇದೆ. ಸೊ ಮೇ ತಿಂಗಳು ಇಸ್ ಆಲ್ ಅಬೌಟ್, ನೀವು ಯಾವುದಾದ್ರೂ ಹೀಲಿಂಗ್ ಸೆಷನ್ ಅಟೆಂಡ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಮಾಡ್ಬೋದು, ಏನಾದರೂ ಥೆರಪಿ ತೊಗೋಬೇಕು ಅಂತ ಇದ್ದೀರಾ ಅಂದರೆ ತೊಗೋಬಹುದು. ಈ ಥರ ಅಂದರೆ ಎಲ್ಲಾದರೂ ಒಂದು ಒಳ್ಳೆ ಟ್ರಿಪ್ ಹೋಗಬೇಕು ಅಂತ ಇದ್ದೀರಾ ಹೋಗ್ಬೋದು. ಈ ಥರ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ಮೇ ಮಂತ್ ಇದ್ದರೆ ತುಂಬ ಒಳ್ಳೆಯದು ಅಂತ ನಿಮ್ಗೆ ಹೇಳ್ತೀನಿ. ಯಾಕೆಂದರೆ ಯು ಹ್ಯಾವ್ ಡನ್ ಅ ಲಾಟ್, ಯು ನೀಡ್ ರೆಸ್ಟ್, ಯು ನೀಡ್ ಅ ಬ್ರೇಕ್. ಓಕೆ, ಅದಾದ ನಂತರ ನಾನು ಥರ್ಡ್ ಪೊಸಿಷನಲ್ಲಿ ಏನು ನೋಡ್ತಾ ಇದ್ದೀನಿ, ಮೂನ್ ನೋಡ್ತಾ ಇದ್ದೀನಿ. ಗೋಲ್ ಟು ಪರ್ಸ್ಯೂ, ನೀವು ಯಾವ ಒಂದು ಗೋಲ್ನ ನಿಮ್ಮ ಲೈಫ್ನಲ್ಲಿ ಪರ್ಸ್ಯೂ ಮಾಡಬೇಕು ಅಂದರೆ ಪೀಸ್, ಶಾಂತತೆ. ನಿಮ್ಮಲ್ಲಿ ನೀವು ಸ್ವಲ್ಪ ಶಾಂತತೆನ ನೋಡಿ, ಹಾಗೂ ಸ್ವಲ್ಪ ಮೆಡಿಟೇಷನ್ ಮಾಡಿ. ರೆಗ್ಯುಲರಾಗಿ ಮೇ ತಿಂಗಳಲ್ಲಿ ಮೆಡಿಟೇಷನ್ ಮಾಡಿ, ಹೆಲ್ಪ್ ಆಗುತ್ತೆ. ಹಾಗೂ ಮೂಡ್ ಸ್ವಿಂಗ್ಸ್ ಇರುತ್ತೆ, ಆಯಿತಾ. ಆ ಒಂದು ಬ್ಯಾಲೆನ್ಸ್ ತರೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಒಂದು ಸ್ವಲ್ಪ ನಿಮ್ಮ ಕಡೆಗೆ ನೀವು ಗಮನ ಕೊಡಿ, ನಿಮ್ಮ ಹೆಲ್ತ್ ಕಡೆಗೆ ಗಮನ ಕೊಡಿ. ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ, ನೀವು ನಿದ್ರೇನೇ ಮಾಡ್ತಾ ಇಲ್ಲ. ಓಕೆ, ಸೊ ಇಂಪಾರ್ಟೆಂಟ್ ಆಗಿರೋದು ಸ್ಲೀಪ್ ಆ್ಯಂಡ್ ರೆಸ್ಟ್. ಮೇ ಮಂತ್ ಇಸ್ ಆಲ್ ಅಬೌಟ್ ಸ್ಲೀಪ್ ಆ್ಯಂಡ್ ರೆಸ್ಟ್. ಏಕೆಂದರೆ ನನಗೆ ಅರ್ಥ ಆಗ್ತಾ ಇದೆ, ನೀವು ಯು ಡನ್ ಅ ಲಾಟ್, ತ್ಯಾಗಗಳು ಮಾಡಿದ್ದೀರಾ, ಕಷ್ಟಪಟ್ಟಿದ್ದೀರಾ.
ಹಾಗೆ ಸಾಧನೆಯನ್ನು ಕೂಡ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ತುಂಬಾ ಆ್ಯಕ್ಟಿವ್ ಆಗಿದ್ದೀರಾ. ಓಕೆ, ಸೊ ಗೋಲ್ ಏನಾಗುತ್ತೆ, ನಿಮ್ಮ ಮೇ ಮಂತಿನ ಗೋಲ್ ಏನಾಗಬೇಕು ಅಂದರೆ ಸ್ವಲ್ಪ ನಿಧಾನ ಸ್ಥಿತಿಲೇ ಇರಬೇಕು, ಪೇಷನ್ಸ್ ಇಟ್ಕೊಳ್ಳಿ, ಎಲ್ಲವನ್ನು ಈಗಲೇ ಮಾಡಿಬಿಡ್ತೀನಿ ಅನ್ನೋವಂಥ ಆ ಥರ ಬೇಡ ಅಂತಲೇ ಹೇಳ್ತೀನಿ. ಮತ್ತು 10 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಫೈನಾನ್ಷಿಯಲಿ ನಿಮಗೆ ಸೆಕ್ಯೂರಿಟಿ ಇದೆ, ನಿಮಗೆ ದುಡ್ಡು ಲಕ್ಷ್ಮಿ ನಿಮ್ಗೆ ಒಲ್ದಿದ್ದಾರೆ. ಲಕ್ಷ್ಮಿ ಇಲ್ಲಿ ನೋಡಿ, ಇಲ್ಲಿ ಕಾಲ್ ಹತ್ರ ಮನಿ ಇದೆ. ಸೊ ಹಾಗೆ ನಿಮಗೆ ಹಣ ಒಲ್ದಿದೆ. ಓಕೆ, ಸೊ ದಿಸ್ ಇಸ್ ಅ ಟೈಮ್ ಟು ರಿಲ್ಯಾಕ್ಸ್. ದಟ್ಸ್ ದ ರೀಸನ್ ನಾನು ನಿಮ್ಗೆ ಅದಕ್ಕೆ ಪದೇ ಹೇಳ್ತಾ ಇರುವಂಥದ್ದು. ಸೊ ಆಬ್ಸ್ಟಕಲ್ ಏನು ಬರುತ್ತೆ ಅಂದರೆ 10 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ನೀವು ಜಾಸ್ತಿ ಖರ್ಚು ಮಾಡಬಹುದು. ಖರ್ಚು ಮಾಡುವಂಥ ವಿಷಯದಲ್ಲಿ ಹುಷಾರಾಗಿರಿ. ಅದರಲ್ಲಿ ಏನಾದರೂ ಒಂಚೂರು ಪ್ರಾಬ್ಲಮ್ ಆಗಬಹುದು. ಅತಿಯಾಗಿ ಖರ್ಚು ಮಾಡಿಬಿಡ್ತೀರಾ. ಸೊ ಸ್ವಲ್ಪ ಖರ್ಚು ವೆಚ್ಚದಲ್ಲೆಲ್ಲ ಹುಷಾರಾಗಿರಬೇಕು. ಅದೇ ಒಂದು ಥ್ರೆಟ್ ಆಗ್ಬೋದು. ಹಣ ಇದೆ, ಖರ್ಚು ಮಾಡ್ತೀನಿ, ಹಣ ಇದೆಯಲ್ಲ ಅದು ತೊಗೊಳ್ತೀನಿ ಅಂತ ಅನ್ವಾಂಟೆಡ್ ಆಗಿ ಸ್ಪೆಂಡಿಂಗ್ ಮಾಡೋಕ್ಕೆ ಹೋಗಬೇಡಿ ಅಂತ ಬರ್ತಾ ಇದೆ. ಯಾಕಂದರೆ ಹಾಗೆ ಮಾಡಿದ್ರೆ ಸ್ವಲ್ಪ ಲಾಸ್ ಆಗಬಹುದು ಅಷ್ಟೇ. ಯಾಕಂದರೆ ಹಣ ಇದೆ, ಹಣ ಇಲ್ಲ ಅಂತ ಹೇಳ್ತಾ ಇಲ್ಲ, ಹಣ ತುಂಬ ಇದೆ. ಟಚ್ ವುಡ್ ಹಾಗೆ ಇರಲಿ ನಿಮಗೆ. 5th ಪೊಸಿಷನಲ್ಲಿ ಮೇಜರ್ ಅಕಾಂಪ್ಲಿಷ್ಮೆಂಟ್ 8 ಆಫ್ ಪೆಂಟಿಕಲ್ಸ್. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಹಣ ಇದೆ. ಸೊ ನೀವು ಈ ಟೈಮ್ನಲ್ಲಿ ಮೇ ಮಂತ್ನಲ್ಲಿ ಏನಾದರೂ ನೀವು ಮನೆ ತೊಗೋಬೇಕು ಅಂತ ಇದ್ದೀರಾ, ಅಥವಾ ಲ್ಯಾಂಡ್ನ ಖರೀದಿ ಮಾಡಬೇಕು ಅಂತ ಇದ್ದೀರಾ, ಅಥವಾ ಏನಾದರೂ ನೀವು ಇನ್ವೆಸ್ಟ್ ರಿಲೇಟೆಡ್ ಟು ಅರ್ತ್ ಅಂದರೆ ಲ್ಯಾಂಡ್ ವಿಷಯವಾಗಿ ನೀವೇನಾದರೂ ಮಾಡಬೇಕು ಅಂತ ಇದ್ದೀರಾ, ನಿಮ್ಮ ಹಣದಲ್ಲಿ ಏನಾದರೂ ವ್ಯವಹಾರ ಮಾಡಬೇಕು ಅಂತ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಮಾಡಬಹುದು. ಓಕೆ, ಸೊ ಆ ಒಂದು ಅಕಾಂಪ್ಲಿಷ್ಮೆಂಟ್ ಆಗುತ್ತೆ. ಒಟ್ಟಿನಲ್ಲಿ ಹಣ ದುಪ್ಪಟ್ಟಾಗುತ್ತೆ ಮೇ ತಿಂಗಳಲ್ಲಿ ಅಂತಲೂ ನೋಡ್ತಾ ಇದ್ದೀನಿ. ಹಣ ಇನ್ಕ್ರೀಸ್ ಆಗುತ್ತೆ. ಮನಿ ಫ್ಲೋ ಅಂತೂ ತುಂಬ ಇದೆ. ಏನಾಗ್ತಾ ಇದೆ ಅಂದರೆ ನೀವು ತುಂಬ ಬ್ಯುಸಿಯಾಗಿದ್ದೀರಾ, ತುಂಬ ಹಾರ್ಡ್ ವರ್ಕಿಂಗ್ ಆಗಿದ್ದೀರಾ, ಆದರೆ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇಲ್ಲ, ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ನಿಮಗೆ ತುಂಬ ಟೆನ್ಷನಲ್ಲಿ ಇರ್ತೀರಾ. ಯಾಕಂದರೆ ಮೇ ಬಿ ಅಷ್ಟು ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಅಷ್ಟು ಕೆಲಸ ಇರ್ಬೋದು ನಿಮಗೆ, ಅದರಿಂದ ಹೀಗೆಲ್ಲ ಆಗ್ತಾ ಇದೆ. 6th ಪೊಸಿಷನಲ್ಲಿ ನಾನು ಏನನ್ನು ಅವಾಯ್ಡ್ ಮಾಡಬೇಕು ಅಂದರೆ ಫೂಲ್ ಕಾರ್ಡ್ ಬರ್ತಿರೋದ್ರಿಂದ ಹೊಸದಾದ ಕೆಲಸಗಳಿಗೆ ಕೈ ಹಾಕೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಮೇ ತಿಂಗಳಲ್ಲಿ. ನಾನು ಇದನ್ನು ಮಾಡ್ತೀನಿ, ಅದನ್ನು ಮಾಡಿದರೆ ಹೇಗಿರುತ್ತೆ. ಸೊ ನೀವು ದಯವಿಟ್ಟು ಮಾಡದೇ ಇರೋದನ್ನು ಆ ಒಂದು ಮೇ ತಿಂಗಳಲ್ಲಿ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಓಕೆ, ಸೊ ನೀವು ಟ್ರೈಯೇ ಮಾಡಿಲ್ಲ, ನಾನು ಒಂದು ರಿಸ್ಕ್ ತೊಗೊಳ್ತೀನಿ ಅಂತ ರಿಸ್ಕ್ ತೊಗೋಬೇಡಿ. ಮೇ ಮಂತ್ ಈಸ್ ನಾಟ್ ಅ ರಿಸ್ಕಿ ಮಂತ್ ಫಾರ್ ಯು. ಮೇ ಮಂತ್ ಈಸ್ ಎ ರಿಲ್ಯಾಕ್ಸಿಂಗ್ ಮಂತ್. ಸೊ ರಿಲ್ಯಾಕ್ಸ್ ಮಾಡಿ, ರಿಸ್ಕ್ನ ದಯವಿಟ್ಟು ತೊಗೋಬೇಡಿ, ಈಗಲೇ ಹೇಳ್ತಾ ಇದ್ದೀನಿ. ಯಾಕಂದರೆ ಆ ಥರ ನಿಮ್ಗೆ ಅನಿಸುತ್ತೆ, ಇದು ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಓವರಾಗಿ ಇನ್ವೆಸ್ಟ್ ಮಾಡುವಂಥದ್ದು, ಅದೆಲ್ಲ ಸ್ವಲ್ಪ ಫೂಲಿಶಾಗಿ ವರ್ತಿಸಬಹುದು ಅಂತ ಬರ್ತಾ ಇದೆ. ಅದಕ್ಕೆ ಅವಾಯ್ಡ್ ಮಾಡಿ ಅಂತ ಹೇಳ್ತಿದ್ದೀನಿ. 7th ಪೊಸಿಷನ್ನಲ್ಲಿ ಏನನ್ನು ಎಂಬ್ರೇಸ್ ಮಾಡಬೇಕು ಅಂದರೆ 8 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ನಿಮ್ಮ ಎನರ್ಜಿ ತುಂಬಾ ಪಾಸಿಟಿವ್ ಆಗಿದೆ, ಆಯಿತಾ. ಸೊ ಪಾಸಿಟಿವ್ ಆಗಿರೋದ್ರಿಂದ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಮೇ ಮಂತ್ನಲ್ಲಿ ಸ್ವಲ್ಪ ಸೋಷಲಿ ಆ್ಯಕ್ಟಿವ್ ಆಗಿ ಫ್ರೆಂಡ್ಸ್ನ ಮೀಟ್ ಮಾಡಿ, ನಿಮ್ಮ ಬಂಧು ಬಾಂಧವರನ್ನ ಮೀಟ್ ಮಾಡಿ, ಫ್ರೆಂಡ್ಸ್ ಜೊತೆ ಮಾತಾಡಿ, ಒಂದು ಫೋನ್ ಕಾಲಲ್ಲಾದರೂ ಮಾತಾಡಿ. ಒಟ್ಟಿನಲ್ಲಿ ನಿಮ್ಮ ಎನರ್ಜಿ ಫ್ಲೋ ಅಷ್ಟು ಪಾಸಿಟಿವ್ ಆಗಿರೋದ್ರಿಂದ ಅದನ್ನು ಹಂಚ್ಕೋಬಹುದು ನೀವು. ಸೊ ಎಂಜಾಯಿಂಗ್ ಮಂತ್ ಫಾರ್ ಯು. ಓಕೆ, ಮೇ ಮಂತೇ ಎಂಜಾಯ್ಮೆಂಟ್ ಇದೆ ನಾನು ನೋಡ್ತಾ ಇರೋ ಹಾಗೆ. ಟ್ರಾವೆಲ್ ತುಂಬ ಆಗುತ್ತೆ, ಟ್ರಾವೆಲ್ ಮಾಡ್ಬೋದು ನೀವು, ಅದರಲ್ಲಿ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. 8th ಪೊಸಿಷನಲ್ಲಿ ನೀವು ಎಲ್ಲಿ ಸಪೋರ್ಟ್ ನೋಡಬಹುದು, ಯಾರಿಂದ ಸಪೋರ್ಟ್ ನೀವು ಪಡಿಬಹುದು ಅಂದರೆ ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸೊ ಇಲ್ಲಿ ನಿಮಗೆ ಒಬ್ಬ ಅಡ್ವೈಸರ್ ನಿಮ್ಮ ಲೈಫ್ನಲ್ಲಿ ಯಾರನ್ನು ನೀವು ನೋಡ್ತೀರಾ, ಅಥವಾ ಹೌದಪ್ಪ ಇವ್ರ ಹತ್ರ ಹೋದರೆ ನನ್ನ ಲೈಫ್ನಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತೆ, ಆ ವ್ಯಕ್ತಿ ಜೊತೆ ಸಂಪರ್ಕವನ್ನು ಕಂಟಿನ್ಯೂಸ್ ಆಗಿ ಒಂದು ಕನ್ಸಿಸ್ಟೆಂಟಾಗಿ ಇಟ್ಕೊಳ್ಳಿ ಅಂತ ಬರ್ತಾ ಇದೆ. ಸೊ ಇವರು ನಿಮಗೆ ಈಕ್ವಲ್ ಆಗಿರಬೇಕು. ಓಕೆ, ಸೊ ಇವರು ಗುರುಗಳು ಅಂತಲೂ ನೀವು ಅವ್ರನ್ನ ಕನ್ಸಿಡರ್ ಮಾಡಬಹುದು, ಅಥವಾ ಇವ್ರು ನಿಮಗೆ ಒಬ್ಬ ಸಪೋರ್ಟ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್, ಅವ್ರು ನಿಮಗೆ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಹಸ್ಬೆಂಡ್ ಅಥವಾ ವೈಫ್ ಆಗಿರ್ಬೋದು. ಸೊ ನೀವು ಅವ್ರನ್ನ ಈಕ್ವಲ್ ಆಗಿ ನೋಡ್ತಿರಲ್ಲ, ಅವರಿಂದ ನಿಮಗೆ ತುಂಬ ಸಪೋರ್ಟ್ ಸಿಗುತ್ತೆ, ಎನ್ಕರೇಜ್ಮೆಂಟ್ ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ, ಪಾಸಿಟಿವ್ ಫ್ಲೋ ಕೂಡ ಆಗುತ್ತೆ. ನೀವು ಬೆಳಿತೀರಾ, ಅವರು ಬೆಳೀತಾರೆ. ಸೊ ಹಾಗೆ ಫ್ರೆಂಡ್ ಕೂಡ ಆಗಿರ್ಬೋದು. ಓಕೆ, ಒಟ್ಟಿನಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇವ್ರನ್ನ ನೀವು
ಕನ್ಸಲ್ಟ್ ಮಾಡ್ತೀರಾ, ಪ್ರಾಬ್ಲಮ್ಸ್ ಅಂದಾಗ ಅವ್ರು ಕಾಲ್ ಮಾಡ್ತೀರಾ, ಅವ್ರಿಗೆ ಹೇಳ್ಕೊಳ್ತೀರಾ. ಸೊ ಈ ವ್ಯಕ್ತಿ ಮೇ ಮಂತ್ನಲ್ಲಿ ತುಂಬಾ ಒಂದು ರೋಲ್ ಪ್ಲೇ ಮಾಡ್ತಾರೆ ನಿಮ್ಮ ಲೈಫ್ನಲ್ಲಿ. ಅಂದರೆ ಅವ್ರು ನಿಮ್ಮ ಲೈಫ್ನಲ್ಲಿ ಇರ್ತಾರೆ ಮತ್ತು ಒಂದಷ್ಟು ಸಜೆಷನ್ಸ್ನು, ಒಳ್ಳೊಳ್ಳೆ ಸಜೆಷನ್ಸ್ನು ಕೊಡ್ತಾರೆ. ಅವ್ರು ಹೇಳೋದನ್ನ ಕೇಳಿ ಅಂತ ಬರ್ತಾ ಇದೆ. ಸೊ ಅವ್ರು ಏನಾದರೂ ಹೇಳಿದ್ರೆ ಅದನ್ನ ನೀವು ಫಾಲೋ ಮಾಡೋದ್ರಿಂದ ಕೂಡ ನೀವು ತುಂಬ ಇಂಪ್ರೂವ್ ಆಗ್ತೀರಾ ಲೈಫ್ನಲ್ಲಿ, ಸ್ಪೆಷಲಿ ಮೇ ಮಂತ್ ನಾನು ನೋಡ್ತಿರೋವಂಥದ್ದು. ಅಡ್ವೈಸ್ ಏನು ಬರ್ತಾ ಇದೆ ಅಂದರೆ 2 ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ ನಾನು ಆಗಲೇ ಹೇಳಿದಾಗೆ ಮೇ ಮಂತ್ ಸ್ವಲ್ಪ ಪ್ಲ್ಯಾನಿಂಗ್ ಮಂತ್ ಆಗೇ ಇರಲಿ. ಯಾವುದೇ ರೀತಿಯಾದ ಮೇಜರ್ ಆಗಿರುವಂಥ ಆ್ಯಕ್ಷನ್ನ ತೊಗೊಳಕ್ಕೆ ಹೋಗಬೇಡಿ. ಸೊ ಏನಾದರೂ ಮಾಡಬೇಕು ಅಂತ ಇದ್ದೀರಾ ಅಂದರೆ ಅದು ಮುಂದಿನ ತಿಂಗಳು, ಮೇ ತಿಂಗಳು ಆದಮೇಲೆ ನೀವು ಕೈ ಹಾಕಿ. ಮೇ ತಿಂಗಳಲ್ಲಿ ನೀವು ಅಂದರೆ ಪ್ಲ್ಯಾನಿಂಗ್, ಇದು ಮಾಡೋಣ, ಅದು ಮಾಡೋಣ, ಹೀಗಿರೋಣ, ಹಾಗಿರೋಣ, ಏನಾದರೂ ಐಡಿಯಾಸ್ನ ನೀವು ಕಲೆಕ್ಟ್ ಮಾಡ್ಕೋಬೋದು. ಆದರೆ ಎಕ್ಸಿಕ್ಯೂಟ್ ಅಂದರೆ ನೀವು ಆ್ಯಕ್ಷನ್ ತೊಗೋಬೇಕಾಗಿರೋದು ಮೇ ತಿಂಗಳು ಆದ ನಂತರ. ಅದೇ ನಿಮಗೆ ಬರ್ತಿರುವಂಥ ಮೆಸೇಜ್. ಯಾಕೆಂದರೆ ಮೇ ತಿಂಗಳಲ್ಲಿ ನೀವು ಸ್ವಲ್ಪ ಕನ್ಫ್ಯೂಷನಲ್ಲೂ ಇರ್ತೀರ, ಅದು ಮಾಡಲಾ ಇದು ಮಾಡಲಾ. ಅದರಿಂದನೇ ನಿಮಗೆ ಈ ಗುರು ಬರ್ಬೋದು ನಿಮ್ಮ ಲೈಫ್ನಲ್ಲಿ, ಅಂದರೆ ಈ ವ್ಯಕ್ತಿ ನಿಮಗೆ ಅಡ್ವೈಸ್ ಕೊಡ್ಬೋದು. ಅದರಿಂದ ಹೇಳ್ತಾ ಇರೋದೇನೆಂದರೆ ಮೇ ತಿಂಗಳಲ್ಲಿ ನಿಮಗೆ ಕನ್ಫ್ಯೂಷನ್ ಇದೆ ಯಾವುದೋ ಒಂದು ವಿಷಯವಾಗಿ ಅಂದರೆ ನೀವು ಅದನ್ನು ಮಾಡದೇ ಇರೋದೇ ಬೆಟರ್ ಅಂತ ಹೇಳ್ತೀನಿ, ಆಯಿತಾ? ಸೊ ಯೋಚನೆ ಮಾಡ್ಕೊಂಡು ನಿಧಾನವಾಗೇ ಕೈ ಹಾಕಬೇಕು, ನಿಧಾನ ಸ್ಥಿತಿಯಲ್ಲೇ ಹೋಗಿ ಮೇ ತಿಂಗಳು. ಯಾಕಂದರೆ ಚೆನ್ನಾಗೇ ಇದೆ ನಿಮ್ಮ ಲೈಫ್ನಲ್ಲಿ, ಏನೂ ಪ್ರಾಬ್ಲಮ್ಸ್ ಇಲ್ಲ, ಓಕೆ. ಆದರೆ ರಿಲ್ಯಾಕ್ಸೇಷನ್ ಬೇಕು ಮೇ ತಿಂಗಳಲ್ಲಿ. ನಿಮಗೆ ತುಂಬ ಮೈಂಡ್ ರಿಲ್ಯಾಕ್ಸ್ ಆಗಬೇಕು. ಮೇ ಬಿ ಯಾವುದಾದ್ರೂ ಒಂದು ಆಶ್ರಮಕ್ಕೆ ಹೋಗಿ, ಅಥವಾ ಯಾವುದಾದ್ರೂ ಒಂದು ಸ್ಪಾ ಟ್ರೀಟ್ಮೆಂಟ್ ತೊಗೊಳ್ಳಿ, ಅಥವಾ ಯೋಗಾ ಕ್ಲಾಸಸ್ಗೆ ಹೋಗಿ, ಈ ಥರ ಸ್ವಲ್ಪ ರೀಕ್ರಿಯೇಷನಲ್ ಸ್ಟಫ್ನ ಮಾಡೋದ್ರಿಂದ ಕೂಡ ನಿಮ್ಮ ಮೇ ಮಂತ್ ತುಂಬ ತುಂಬ ಪೂರಕವಾಗಿರುತ್ತೆ. ಸೊ ದ್ಯಾಟ್ ನೀವು ಆ ನೆಕ್ಸ್ಟ್ ಮಂತ್ಗೆ ಇನ್ನು ಒಂದು ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ರೆ ಅದು ದುಪ್ಪಟ್ಟು ಮಾಡ್ಕೊಂಡು ಹೋಗ್ತೀರಾ, ಓಕೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.